ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು ಇಲ್ಲಿ ಬರುವಂತ ಎಲ್ಲ ರೋಗಿಗಳ ಕುಟುಂಬದವರು ಅವರಿಗೆ ಬೆಳಿಗ್ಗೆ 5 ರೂಪಾಯಿದಲ್ಲಿ ಒಂದು ಒಳ್ಳೆ ಉಪಹಾರ ನಾಷ್ಟವನ್ನ ಕೊಡುವಂಥದ್ದು, ಮಧ್ಯಾಹ್ನದಲ್ಲಿ 10 ರೂಪಾಯಿಗೆ ಊಟವನ್ನು, ಬೆಳಿಗ್ಗೆ ಉಪ್ಪಿಟ್ಟು ಅಥವಾ ಇಡ್ಲಿಯನ್ನು ಕೊಡುವಂಥದ್ದು, ಮಧ್ಯಾಹ್ನ ನಮ್ಮ ಭಾಗದ ಜನರಿಗೆ ರೊಟ್ಟಿ ಮತ್ತು ಪಲ್ಯ ಮತ್ತು ಅನ್ನ ಸಾರುಗಳನ್ನು ಕೊಡುವಂಥದ್ದು ಈ ಒಂದು ಕ್ಯಾಂಟೀನ್ದಲ್ಲಿ ಒಂದು ದಿವಸ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಬಹಳ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಬಡವರು ಬೇರೆ ಬೇರೆ ತಾವು ನೋಡಿದಿರಿ, ಈಗ ಸುರಪೂರು ಬೇರೆ ಬೇರೆ ಕಡೆಯಿಂದ ತಾಳಿಕೋಟೆ ಎಲ್ಲ ಕಡೆಯಿಂದ ಒಂದು ದಿವಸ ಜನ ಜಿಲ್ಲಾದ್ಯಂತ ಜನ ಇಲ್ಲಿ ಬರ್ತಾರೆ. ಅವರಿಗೆ ಹೊರಗಡೆ ತಿಂಡಿ ತಿಂದು ಇರಬೇಕಾಗಿದ್ರೆ ಬಹಳಷ್ಟು ಊಟ ಮಾಡಿರ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ಮತ್ತು ಇಲ್ಲಿ ಹತ್ತಿರನೇ ಇರ್ತದೆ ಒಂದು ದಿವಸ. ಹೀಗಾಗಿ ಈ ಇಂದಿರಾ ಕ್ಯಾಂಟೀನ್ ಬಹಳ ಸಹಾಯಕ ಬರ್ತದೆ. ಒಟ್ಟು ಜಿಲ್ಲೆಯಲ್ಲಿ ಸುಮಾರು 14 ಇಂದಿರಾ ಕ್ಯಾಂಟೀನ್ಗಳನ್ನ ಇವತ್ತು ದಿವಸ ನಾವು ಸರ್ಕಾರ ಮಂಜೂರು ಮಾಡಿದೆ. ಅದರಲ್ಲಿ 5 ಈಗಾಗಲೇ ಪ್ರಾರಂಭ ಆಗಿದ್ದಾವೆ, 8 ಇವತ್ತು ದಿವಸ ಉದ್ಘಾಟನೆಗೆ ನಿಂತಿದ್ದಾವೆ. ಇಲ್ಲಿ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬಂದ ಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅಲ್ಲಿವರೆಗೆ ಸಾಫ್ಟ್ ಲಾಂಚ್ ಮಾಡ್ತೀವಿ. ಯಾಕಂದರೆ ಜನರಿಗೆ ಆ ಸೌಲಭ್ಯ ನಿಲ್ಬಾರ್ದು. ಅಫಿಷಿಯಲ್ ಆಗಿ ಉದ್ಘಾಟನೆ ಮಾಡೋದು ಯಾವತ್ತು ರೆಡಿ ಆಗ್ತದೆ ಅವಾಗ ಅನ್ಅಫಿಷಿಯಲ್ ಅದನ್ನು ಸಾಫ್ಟ್ ಲಾಂಚ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನು ಒಂದು ಮನಗೋಳಿ ಇದು ಒಂದು ಅನುಮೋದನೆಗೊಂಡಿದೆ, ಅದು ಸ್ವಲ್ಪ ಸಮಯ ತಗೋತಾ ಇದೆ. 13 ಒಟ್ಟು 8 ಮತ್ತು 5 13 ಈಗ ಶೀಘ್ರದಲ್ಲೇ 5 ಚಾಲನೆಗೊಂಡಿದ್ದಾವೆ, ಇನ್ನು 8 ಶೀಘ್ರದಲ್ಲೇ ಚಾಲನೆಗೊಳ್ತವೆ. ಒಂದು ಮನಗೋಳಿದು ಸ್ವಲ್ಪ ಸಮಯ ತಗೋತದೆ. ಒಟ್ಟು 14 ಇವತ್ತು ಈ ಇಂದಿರಾ ಕ್ಯಾಂಟೀನ್ಗಳು ಒಟ್ಟಾರೆ ಸುಮಾರು 16 ಕೋಟಿ 78 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಇಂದಿರಾ ಕ್ಯಾಂಟೀನ್ಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.